ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್‌ಗೆ ಚಪಾತಿ ಮತ್ತು ಬೀಟ್ರೂಟ್ ಇತ್ತು ಅಂತ ಹೇಳಿ ಬೀಟ್ರೂಟ್ ಪಲ್ಯ ಮಾಡ್ಕೊಂಡಿದ್ದೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಎಜಿಯೋದಲ್ಲಿ ಸ್ಲಿಪ್ಪರ್ ಬುಕ್ ಮಾಡ್ಕೊಂಡಿದ್ದೆ ಮೋನುಗೆ, ಕೃಷ್ಣಗೆ ಮತ್ತು ನಂಗೆ. ಸೊ ಫಸ್ಟು ಕೃಷ್ಣದು ಮತ್ತು ಮೋನುದು ಬಂತು. ಸೊ ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಡೈಲಿ ವೇರ್ ಸ್ಲಿಪ್ಪರ್ಸು. ಸೊ ಇದು ಕೃಷ್ಣ ಅವ್ರದ್ದು. ಅವ್ರು ಇಷ್ಟಪಟ್ಟು ಲಿಂಕ್‌ನ ಶೇರ್ ಮಾಡಿದ್ರು ಇದನ್ನೇ ಬುಕ್ ಮಾಡು ಅಂತ ಹೇಳಿ. ಸೊ ಹಾಗಾಗಿ ಅದನ್ನೇ ಬುಕ್ ಮಾಡಿದ್ದೆ. ಮತ್ತು ಮೋನುಗೂ ಅಷ್ಟೇ ಡೈಲಿ ವೇರ್ ಸ್ಲಿಪ್ಪರ್‌ನೇ ಬುಕ್ ಮಾಡ್ಕೊಂಡಿದ್ದೆ. ಯೂನಿಕಾರ್ನ್ ಇಷ್ಟಪಡ್ತಾಳೆ ಅಂತ ಹೇಳಿ ಯೂನಿಕಾರ್ನ್ ಮಾಡಿದೆ. ಬಟ್ ಮೋನುಗಿದು ಸ್ವಲ್ಪ ದೊಡ್ಡ ಸೈಜ್ ಅಂತ ಅನ್ನಿಸ್ತಾ ಇತ್ತು. ಬಟ್ ಇರಲಿ ಇಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಬೇಕಾದರೆ ಬೇರೆ ತೊಗೊಂಡ್ರಾಯ್ತು ಅಂತ ಹೇಳಿ ಇಟ್ಟಿದ್ದೀನಿ ಇದನ್ನ. ತುಂಬಾನೇ ದೊಡ್ಡ ಸೈಜ್ ಬಂದ್ಬಿಟ್ಟಿದೆ. ಮತ್ತೆ ಇದು ನನಗೆ ಅಂತ ಹೇಳಿ ಅಜಿಯೋದಲ್ಲೇನೆ ಬುಕ್ ಮಾಡ್ಕೊಂಡಿದ್ದೆ. ಸೊ 3 ಜನಕ್ಕೂ ಡೈಲಿ ವೇರ್ ಸ್ಲಿಪ್ಪರ್ ಅವಶ್ಯಕತೆ ಇತ್ತು ಅಂತ ಹೇಳಿ ಮಾಡ್ಕೊಂಡಿದ್ದಾಯಿತು. ಮತ್ತು ನೈಟ್ ಊಟಕ್ಕೆ ಮುದ್ದೆ, ಪಲ್ಯ, ಉಪ್ಸಾರು ಪ್ರಿಪೇರ್ ಮಾಡಿದ್ದೆ. ಊಟ ಎಲ್ಲ ಮುಗಿಸಿ ವಾಕ್ಗೆ ಅಂತ ಹೇಳಿ ಹೊರಟಿದ್ವಿ. ಸೊ ನಮ್ಮ ಮನೆ ಹತ್ರನೇ ಸೆಂಟ್ ಥಾಮಸ್ ಸ್ಕೂಲ್ ಇದೆ. ಅಲ್ಲಿ ಆ್ಯನ್ಯುವಲ್ ಡೇನ ಮಾಡ್ತಾಯಿದ್ರು. ಹಾಗಾಗಿ ಹೋಗಿದ್ದು ಬರೋಣ ಒಂದು ರೌಂಡು ಅಂತ ಹೇಳಿ ಮೋನು ಇಷ್ಟಪಡ್ತಾಳೆ ನೋಡೋಕ್ಕೆ ಅಂತ ಹೇಳಿ ಹೋಗಿದ್ವಿ. ಬಟ್ ನಾವು ಲಾಸ್ಟ್ ಎಂಡಿಂಗ್ ಸ್ಟೇಜಲ್ಲಿ ಹೋಗಿದ್ವಿ. ಸೊ ನಾವು ಹೋಗೋಷ್ಟರಲ್ಲಿ ಫಂಕ್ಷನ್ ಮುಗೀತು. ಸೊ ಅಲ್ಲಿ ಮುಗಿಸ್ಕೊಂಡು ವಾಕ್ಗೆ ಹೋಗಿ ಈ ಡೇನ ಎಂಡ್ ಮಾಡಿದೆ. ಸೊ ದಟ್ಸ್ ಇಟ್.